ಊಟ ಆತೇನು ರೇಖಾ? ಏನು ಮಾಡಿದ್ದೆ ಅಡುಗೆನೆ? ಹೂನಕ್ಕ ಆತು. ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ, ಊಟ ಮಾಡಿ ಬಂದೆ. ಯಾಕೆ ಪಾಪನ್ನು ಹೊರಗೆ ಕರ್ಕೊಂಬಂದಿದೀಯಾ? ಯಾಕ ತಿಕ್ಕ ಕಡಿತೈತಿ ಅಂತ ಸುಮ್ಮುಚ್ಕೆಂತೈತೆ, ಆಗ್ಲಲ್ಲ ಮಿಮಿ ಮಿಮಿ ಅಂತೈತೆ. ಅದಕ್ಕೆ ಇಟ್ಲ ಕರ್ಕೊಂಬಂದಮ್ಮ. ಸಿಹಿ ಜಾಸ್ತಿ ತಿಂತಾನತ್ತು, ಅದಕ್ಕೆ ನೀವು ಚಾಕ್ಲೇಟ್ ಪಾಕ್ಲೇಟ್ ಜಾಸ್ತಿ ಕೊಡ್ತೀರಾ, ಅದಕ್ಕೆ ತಿಕ್ಕ ಕಡಿತೈತೆ ಅಂತಂದು ಅಂಬ್ತವೆ. ರಜಕಯ್ಯ ಇವ್ರ ಪಾಪ ಯಾಕ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಂತೆ. ಹಗಲೆಲ್ಲ ತಿಕ್ಕ ಮ್ಯಾಕೆತ್ತಿ ಮಿಮಿ ಮಿಮಿ ಅಂತ ನಿದ್ದೆನೇ ಮಾಡ್ತಿರ್ಲಿಲ್ಲ ಅಂತೆ. ಹೊಟ್ಟೆ ನೋವು, ಅದಕ್ಕೆ ರಾತ್ರಿ ಎಲ್ಲ ಏನಿಸ್ತಾ ಅಂತ ಹೇಳ್ತಿತ್ತು. ಸುಧಾ, ಹೊಟ್ಟೆ ಪಟ್ಟೆ ನೋಯ್ಯೋದೇನಾ? ಒಂದು ಸ್ವಲ್ಪ ಬೀರೆಗಳ್ದು ಮಣ್ತಮ್ಮಂದು ಆಸರೆ ಏನಾರ ಹಾಕಕ್ಕಿಲ್ವೇ? ಆ ಗೌರಕ್ಕಯ್ಯನ ಕೇಳು, ಅವ್ರ ಪಾಪನೂ ಹಿಂಗೆ ಮಾಡ್ತಿತ್ತಂತೆ. ತಿಕ್ಕ ಕಡಿತೈತೆ ಕಡಿತೈತೆ ಅಂತಂದು ಅಂಬದಂತೆ. ಏನು ಮಾಡ್ತೆ ಕೇಳು, ಅವಕ್ಕೈನ ಐತೆ ಇಲ್ಲೇ ನಿಂತೈತಿ. ಗೌರಮ್ಮ, ಏನು ಮಾಡಿದೆ? ನಿಮ್ಮ ಪಾಪು ಹಿಂಗಾಗಿತ್ತಂತೆ, ಏನು ಮಾಡಿದೆ ನೀನು? ಹೇಳೆ ಒಂದಿಟ. ರಾತ್ರೆಲ್ಲ ನಿದ್ದೆ ಮಾಡಲಿಲ್ಲ ಕಣೆ, ಬೇದಿ ಬೇರೆ ಆಗುತ್ತೆ, ತಿಕ್ಕ ಬೇರೆ ಉಜ್ಜುತ್ತೆ. ರಾತ್ರೆಲ್ಲ ನಿದ್ದೆ ಕೊಟ್ಟಿಲ್ಲ ಕಣ, ಮಿಮಿ ಮಿಮಿ ಅಂತಂದು ಹೇಳಿ ತಿಕ್ಕ ಎತ್ತಿ ಮ್ಯಾಕೆ ಒರೆಸಿ ಸಾಕಾಗೈತಿ. ನಾನು ಹಿಂಗೆ ಅಂತಂದೇಳಿ ಅಂಗನವಾಡಿಗೆ ಹೋಗಿದ್ದೆ, ರೇಷನ್ ಕೊಡ್ತಾರೆ ಅಂತಂದೇಳಿ. ಆವಾಗ ಒಂದು ಯಾವುದೋ ಮಾತ್ರೆ ಬರ್ತೈತೆ, ಅದು 4 ಕಮ್ಮಿ ಆಗುತ್ತೆ ಅಂತ ಕೊಟ್ಟಿದ್ರಮ್ಮ. ಹಾಕಿದ್ದೆ, ಅವತ್ತಿದ್ದೆ ಏನು ಅಳತಿದ್ದಿಲ್ಲ, ಸುಮ್ಮನಾತು. ಆಗ ಆಸ್ಪತ್ರೆಯವರು ಬಿಳಿಯಂಗಿಯರು ಬರ್ತಾರೆ, ತಡಿ ಅವ್ರನ್ನ ಕೇಳೋಣ ಏನು ಮಾಡಬೇಕು ಅಂತಂದೇಳಿ ಹೇಳ್ತಾರೆ. ಅವ್ರನ್ನ ಕೇಳೋಣ. ಅವ್ರ ತಗೆ ನಾನು ಇದ್ರೆ ಇಸ್ಕೊಂಬಂದು ಮಾತ್ರೆ. ನೀನು ಸಿಸ್ಟ್ರು ಅನ್ನು, ಅವ್ರು ನಿನ್ನ ಬಿಳಿಯಂಗ್ಯಾರು ಅಂತಂದಂತೀಯ. ನೀನಿನ್ನ ಇಂಥ ಕಾಲ ಬಂದ್ರೂ ಬಿಳಿಯಂಗ್ಯಾರಂತಿ, ಸಿಸ್ಟ್ರು ಅನ್ಬೇಕು. ನೀನಂದ್ರೆ ಒಂದು 4 ಅಕ್ಷರ ಕಲ್ತಿದ್ಯಮ್ಮ, ಸಿಸ್ಟ್ರು ಫಸ್ಟ್ರು ಅಂತ ನಂಬ್ತೀಯ. ನಮಗೆ ಬರ್ಬೇಕಲ್ಲ ಹಂಗಂಬದು, ನಾವು ಹಂಗೆ ಅಂಬದು. ಅಕ್ಕ, ಊಟ ಆಯ್ತಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ಚೆನ್ನಾಗಿದ್ದೀವಿ. ನೀ ಚೆನ್ನಾಗಿದ್ದೀಯಾ? ಹೆಂಗ ಇವತ್ತಿತ್ಲಾಗ ಬಂದಿದ್ದೀಯಾ? ಒಂದ್ರಿ ಸಿಸ್ಟ್ರೆ, ಆಯಿತು. ನಿಮ್ದು ಆಯ್ತಾ ಊಟ? ಏನು ಈ ಕಡೆ ಬಂದ್ರಲ್ಲ? ಮೇಡಮ್, ಇವ್ರ ಪಾಪ ಯಾಕೋ ತಿಕ್ಕ ಕಡಿತೈತೆ ಅಂತ ನಂಬುತ್ತಂತೆ, ಅದಕ್ಕೆ ಮಾತ್ರೆ ಇದ್ರೆ ಕೊಡು ಮೇಡಮ್. ಇವತ್ತು ಅಂಗನವಾಡಿಗೆ ಕೊಟ್ಟು ಬಂದ್ವಿ ಜಂತುಳಿನ ಮಾತ್ರೆನೇ. ಜಂತುಳಿನ ಮಾತ್ರೆ 3 ವರ್ಷದೊಳಗಿನ ಮಕ್ಕಳಿಗೆ ಮನೆಗೆ ಕೊಡಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಮಾತ್ರೆ ಕೊಟ್ಟು ಹೋಗೋಣ ಅಂತ ಬಂದೆ. ಹಂಗಾದ್ರೆ ಎಲ್ಲ ಹುಡುಗರಿಗೂ ಹಾಕ್ಬೇಕೇನು ಮೇಡಮ್ ಮಾತ್ರೆನೇ? ನನಗೆ ಗೊತ್ತಿರಲಿಲ್ಲ. ನಾನು ಅವ್ರ ಪಾಪ ಒಂದಕ್ಕೆ ಚೆನ್ನಾಗಿಲ್ವಲ್ಲ, ಅದಕ್ಕೊಂದು ಕೊಡ್ತೀಯೇನೋ ಅಂತಂದು ಅಂದ್ಕೊಂಡಿದ್ದೆ. ಎಲ್ಲ ಹುಡುಗರಿಗೂ ಹಾಕ್ಬೇಕೇನು? ಹ್ಞೂ ರೀ ಅಕ್ಕ, ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೊಡ್ತೀವಿ. ವರ್ಷಕ್ಕೆ 2 ಸಲ ಹಾಕ್ಬೇಕು, 6 ತಿಂಗಳಿಗೆ 1 ಸಲ ಹಾಕ್ತಾ ಇರ್ಬೇಕು ಅವನ್ನ. ಕೊಡು ಮೇಡಮ್ಮ. ಹುಡುಗ ಇದು ರಾತ್ರೆಲ್ಲ ಮನಗಲಿಲ್ಲ ಕಣಮ್ಮ ಮಗ. ಪಾಪ ತಿಕ್ಕ ಕಡಿತೈತೆ ಅಂತಂದೇಳಿ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ. ಕೊಡು ಮೇಡಮ್ಮ. ಮಣ್ಣಾಗೆಲ್ಲ ಆಡಕ್ಕೆ ಬಿಡ್ತೀರಲ್ಲಮ್ಮ ನೀವು. ಮಣ್ಣಾಗ ಆಡಿರೇನೆ ಜಂತುಹುಳ ಜಾಸ್ತಿ ಆಗೋದು. ಮಣ್ಣಾಗ ಆಡ್ತವೆ, ಅದ್ರಾಗ ಏನಾರು ಕೊಟ್ಟರು ತಿಂತವೆ. ನೀವು ಯಾವಾಗಲೂ ಮಕ್ಕಳದ ಕೈ ತೊಳೆದು ಊಟ ಮಾಡಿಸ್ಬೇಕು. ನೀವು ಅಷ್ಟೇ, ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರಾಗೆ ಕೈ ತೊಳೆದು ಊಟ ಮಾಡಿಸ್ಬೇಕು. ಅದಕ್ಕಾಗಿಯೇ ಜಂತುಹುಳ ಜಾಸ್ತಿ ಆಗೋದು. ರೇಖಾ, ಈ ಮಾತ್ರೆ ಶೀಟ್ ಕೊಡ್ತೀನಿ, ನಿಮ್ಮ ಹುಡುಗರಿಗೆಲ್ಲರಿಗೂ ಇವ್ರಿಗೆಲ್ಲರಿಗೂ ಹಾಕಮ್ಮ. ನಿನಗೆ ಗೊತ್ತಾಗುತ್ತೆ, ಸ್ವಲ್ಪ ಹಾಕು. ಇವು ನನಗೆ ನುಂಗಿಸ್ಬೇಕೇನು ಮೇಡಮ್ಮ? ನುಂಗ್ಸೋದಲ್ಲ ಕಣೋ ರೇಖಾ, ಅದನ್ನು ಇದು ಸ್ವೀಟ್ ಇರುತ್ತೆ, ಚಾಕ್ಲೇಟ್ ಥರ ಇರುತ್ತೆ. ಮಕ್ಕಳಿಗೆ ಒಂದು ಬಾಯಕ್ಕೆ ಹಾಕಿರೆ ಅಗಿದು ಜಿಗಿದು ನುಂಗ್ಬೇಕು. ಅದನ್ನು ಕಡಿಲಿ ಚೆನ್ನಾಗಿ, ಅಲ್ಲಗೆ ಕಡ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಕುಡಿಸ್ರಿ, ಅಷ್ಟೇ. ನನಗೆ ಟೈಮ್ ಆಗುತ್ತೆ, ಇನ್ನು ಬೇರೆ ಕಡೆಗಿನ ಮಕ್ಕಳಿಗೆಲ್ಲ ಮಾತ್ರೆ ಕೊಟ್ಟು ಹೋಗಬೇಕು. ನಾನು ಹೋಗ್ತೀನಿ, ಹಾಕ್ರಿ. ಬರಲಾ? ಸರಿ ಆಯ್ತು, ಹೋಗಿ ಮೇಡಮ್ಮ, ಹೋಗಿ ಬಾ, ಒಳ್ಳೇದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ಜಂತುಹುಳ ಬಂದರೆ ಏನು ಮಾಡಬೇಕು ಮಕ್ಕಳಿಗೆ ಅಂತ. ಮತ್ತು ನೀವು ನಿಮ್ಮ ಮಕ್ಕಳಿಗೆ ಮಾತ್ರೆ ಹಾಕಿಲ್ಲ ಅಂದರೆ ಈಗಲೇ ಹೋಗಿ ಅಂಗನವಾಡಿ ಅಥವಾ ಹಾಸ್ಪಿಟ್ಲಲ್ಲಿ ಮಾತ್ರೆ ಇಸ್ಕೊಂಡು ಮಕ್ಕಳಿಗೆ ಈಗಲೇ ಹಾಕಿಸಿ. 6 ತಿಂಗಳಿಗೆ 1 ಸಲ ಹಾಕಿಸ್ಲೇಬೇಕು, ತಪ್ಪದೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.